ಸ್ನೇಹಿತರೆ, ನೀವೆಂದಾದ್ರೂ ಯೋಚನೆ ಮಾಡಿದ್ದೀರಾ? ಪ್ರಪಂಚದಲ್ಲಿ ಕೆಲವರು ಮಾತ್ರ ಯಾಕೆ ಗೆಲ್ತಾರೆ? ಇನ್ನೂ ಕೆಲವರು ಅಷ್ಟೇ ಪ್ರತಿಭೆ, ಅಷ್ಟೇ ಬುದ್ಧಿವಂತಿಕೆ ಇದ್ರೂ ಯಾಕೆ ಸೋಲ್ತಾರೆ? ನಾವು ಅಂದ್ಕೊಳ್ತೀವಿ, ನಮ್ಮ ಸೋಲಿಗೆ ಕಾರಣ ಬೇರೆಯವರು ಅಥವಾ ನಮಗಿರೋ ದುರದೃಷ್ಟ ಅಂತ. ಆದ್ರೆ ಸತ್ಯ ಏನಪ್ಪಾ ಅಂದ್ರೆ, ನಮ್ಮ ಅತಿ ದೊಡ್ಡ ಶತ್ರು ಹೊರಗಡೆ ಇಲ್ಲ, ಅವನು ನಮ್ಮ ಒಳಗಡೆನೇ ಇದ್ದಾನೆ. ಅದೇ ನಮ್ಮ ಅಹಂಕಾರ, ಅಂದ್ರೆ ಈಗೋ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಪಂಚದ ಅತ್ಯಂತ ಪ್ರಭಾವಶಾಲಿ ಪುಸ್ತಕಗಳಲ್ಲಿ ಒಂದಾದ ರಯಾನ್ ಹಾಲಿಡೇ ಅವರು ಬರೆದಿರುವ ಈಗೋ ಇಸ್ ದ ಎನಿಮಿ ಪುಸ್ತಕದ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ. ಈ ಪುಸ್ತಕ ಎಷ್ಟು ಪವರ್ಫುಲ್ ಅಂದ್ರೆ, ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಅರ್ಧಕ್ಕರ್ಧ ಸಮಸ್ಯೆಗಳು ಇಲ್ಲೇ ಬಗೆಹರಿಯುತ್ತವೆ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಬುಕ್ಸ್ ನಾಲೆಡ್ಜ್. ಈ ಪುಸ್ತಕದಲ್ಲಿ ನಮ್ಮ ಜೀವನದ 3 ಮುಖ್ಯ ಹಂತಗಳ ಬಗ್ಗೆ ಲೇಖಕರು ಹೇಳಿದ್ದಾರೆ. 1. ಎಸ್ಪೈರ್, ಅಂದ್ರೆ ಏನನ್ನಾದರೂ ಸಾಧಿಸಬೇಕು ಅಂತ ಕನಸು ಕಾಣುವ ಹಂತ. 2. ಸಕ್ಸೆಸ್, ಅಂದ್ರೆ ಗೆದ್ದಾಗ ನಮ್ಮ ವರ್ತನೆ ಹೇಗಿರಬೇಕು ಅನ್ನೋ ಹಂತ. ಮತ್ತು 3. ಫೇಲಿಯರ್, ಅಂದ್ರೆ ಸೋತಾಗ ಎದ್ದು ಬರೋದು ಹೇಗೆ ಅನ್ನೋ ಹಂತ. ಈ 3 ವಿಷಯಗಳನ್ನ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗಬಹುದು. ಅದಕ್ಕೋಸ್ಕರ ಪ್ರತಿಯೊಂದು ಹಂತವನ್ನು ವಿವರವಾಗಿ ಅರ್ಥ ಮಾಡಿಸೋಕೆ ನಾವು ಈ ಪುಸ್ತಕವನ್ನ 3 ಭಾಗಗಳ ಸೀರೀಸ್ ಆಗಿ ಮಾಡ್ತಿದ್ದೀವಿ. ಇವತ್ತಿನ ವಿಡಿಯೋ ಭಾಗ 1, ಪಾರ್ಟ್ 1. ಇದರಲ್ಲಿ ನಾವು ಎಸ್ಪೈರ್, ಅಂದ್ರೆ ನಾವಿನ್ನೂ ಗುರಿ ಮುಟ್ಟುವ ಮೊದಲೇ ನಮ್ಮ ಅಹಂಕಾರ ನಮ್ಮನ್ನ ಹೇಗೆ ದಾರಿ ತಪ್ಪಿಸುತ್ತೆ ಅನ್ನೋದನ್ನ ನೋಡೋಣ. ಭಾಗ 2 ಮತ್ತು ಭಾಗ 3ಅನ್ನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಯಾಕಂದ್ರೆ ಇಲ್ಲಿ ಸಿಗುವ ನಾಲೆಡ್ಜ್ ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಹುದು. ಸುಮ್ಮನೆ ವಿಡಿಯೋ ನೋಡಿ ಹೋಗ್ಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರಯತ್ನಕ್ಕೆ ಬೆಂಬಲ ಕೊಡಿ. ಬನ್ನಿ ಹಾಗಿದ್ರೆ ತಡ ಮಾಡದೆ ನಮ್ಮ ಒಳಗಿರುವ ಶತ್ರುವನ್ನ ಗೆಲ್ಲೋದು ಹೇಗೆ ಅಂತ ತಿಳಿಯೋಣ. ಅಧ್ಯಾಯ 1, ಪರಿಚಯ. ಏನಿದು ಅಹಂಕಾರ? ಇಂಟ್ರೊಡಕ್ಷನ್ ಟು ಈಗೋ. ಸ್ನೇಹಿತರೆ, ನಾವೀ ಪುಸ್ತಕದ ಮೊದಲನೇ ಭಾಗವಾದ ಆಸ್ಪೈರ್, ಅಂದ್ರೆ ಗುರಿ ಅಥವಾ ಮಹತ್ವಾಕಾಂಕ್ಷೆ ಎಂಬ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗುರಿ ಇರುತ್ತೆ. ಯಾರೋ ಒಬ್ಬರಿಗೆ ದೊಡ್ಡ ಉದ್ಯಮಿ ಆಗ್ಬೇಕು ಅನ್ನೋ ಆಸೆ, ಇನ್ನೊಬ್ಬರಿಗೆ ದೊಡ್ಡ ಆಫೀಸರ್ ಆಗ್ಬೇಕು, ಕ್ರೀಡಾಪಟು ಆಗ್ಬೇಕು ಅಥವಾ ಒಬ್ಬ ಕಲಾವಿದ ಆಗ್ಬೇಕು ಅನ್ನೋ ಕನಸಿರುತ್ತೆ. ಈ ಕನಸು ಕಾಣೋದು ತಪ್ಪಲ್ಲ, ಆದ್ರೆ ಈ ಕನಸಿನ ಹಾದಿಯಲ್ಲಿ ನಮಗೆ ಮೊದಲನೇ ಅಡೆತಡೆ ಬರೋದೇ ನಮ್ಮ ಮನಸ್ಸಿನಿಂದ. ಲೇಖಕರು ಈ ಮೊದಲನೇ ಅಧ್ಯಾಯದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ತಾರೆ. ನಿಮ್ಮಲ್ಲಿ ಇರೋದು ಆತ್ಮವಿಶ್ವಾಸನ ಅಥವಾ ಅಹಂಕಾರನ? ತುಂಬಾ ಜನಕ್ಕೆ ಈ ವ್ಯತ್ಯಾಸ ಗೊತ್ತೇ ಆಗಲ್ಲ. ನಾವಂದ್ಕೊಳ್ತೀವಿ, ನನಗೆ ನನ್ಮೇಲ್ ನಂಬಿಕೆ ಇದೆ, ನಾನು ಗ್ರೇಟ್ ಅಂದ್ಕೊಳ್ಳೋದು ಕಾನ್ಫಿಡೆನ್ಸ್ ಅಂತ. ಆದ್ರೆ ಲೇಖಕರು ಹೇಳ್ತಾರೆ, ಅಹಂಕಾರ ಅನ್ನೋದು ಬೇರೆನೆ. ಅಹಂಕಾರ ಅಂದ್ರೆ ಏನ್ ಗೊತ್ತಾ? ನಾನು ಯಾರಿಗಿಂತಲೂ ಕಮ್ಮಿ ಇಲ್ಲ, ನನಗಿಂತ ಯಾರೂ ಮೇಲಲ್ಲ, ನನಗೆ ಎಲ್ಲ ಗೊತ್ತು ಅಂತ ಸುಮ್ಮನೆ ನಂಬೋದು. ಅಂದ್ರೆ ಇನ್ನೂ ಏನನ್ನೂ ಸಾಧನೆ ಮಾಡದೆ ಸಾಧನೆ ಮಾಡಿದ್ದೀನಿ ಅಂತ ಫೀಲ್ ಮಾಡ್ಕೊಳ್ಳೋದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಜಿಮ್ಗೆ ಸೇರ್ತಾನೆ ಅಂದ್ಕೊಳ್ಳಿ. ಅವನಿನ್ನೂ ಬಾಡಿ ಬಿಲ್ಡ್ ಮಾಡೇ ಇರಲ್ಲ, ಆದ್ರೆ ಕನ್ನಡಿ ಮುಂದೆ ನಿಂತು ತಾನು ದೊಡ್ಡ ಬಾಡಿ ಬಿಲ್ಡರ್ ಅಂತ ಪೋಸ್ ಕೊಡ್ತಾನಲ್ಲ, ಅದು ಅಹಂಕಾರ. ಅವನು ಕಷ್ಟಪಡೋದನ್ನ ಬಿಟ್ಟು ರಿಸಲ್ಟ್ ಬಗ್ಗೆ ಮಾತ್ರ ಕನಸು ಕಾಣ್ತಿರ್ತಾನೆ. ನಾವು ಏನನ್ನಾದ್ರೂ ಹೊಸದಾಗಿ ಕಲಿಯುವಾಗ ಅಥವಾ ಸಾಧಿಸಲು ಹೊರಟಾಗ ನಾವು ಶೂನ್ಯದಲ್ಲಿರ್ತೀವಿ. ನಮಗೆ ವಿಷಯ ಗೊತ್ತಿರಲ್ಲ. ಆಗ ನಮ್ಮ ಮನಸ್ಸು ಖಾಲಿ ಇರಬೇಕು, ಕಲಿಯುವ ಹಸಿವಿರಬೇಕು. ಆದ್ರೆ ಅಹಂಕಾರ ಬಂದ್ರೆ ಅದು ಕಲಿಯೋಕೆ ಬಿಡಲ್ಲ. ನನಗೆ ಈ ವಿಷಯ ಗೊತ್ತಿದೆ, ಅವನ್ಯಾರು ನನಗೆ ಹೇಳೋಕೆ ಅನ್ನೋ ಆಲೋಚನೆ ಬಂದ್ಬಿಡುತ್ತೆ. ಸೊ ಫ್ರೆಂಡ್ಸ್, ಈ ಮೊದಲನೇ ಅಧ್ಯಾಯದ ಪಾಠ ಏನಂದ್ರೆ, ನೀವು ಏನನ್ನಾದ್ರೂ ಸಾಧಿಸಬೇಕು ಅಂತ ಹೊರಟಿದ್ರೆ ಮೊದಲು ಒಪ್ಪಿಕೊಳ್ಳಿ, ನಿಮಗೆ ಇನ್ನೂ ಪೂರ್ತಿ ವಿಷಯ ಗೊತ್ತಿಲ್ಲ ಅಂತ. ಯಾವಾಗ ನೀವು ನಾನು ಕಲಿಯೋದು ಸಾಕಷ್ಟು ಇದೆ ಅಂತ ಒಪ್ಪಿಕೊಳ್ತೀರೋ, ಆಗ ನಿಮ್ಮ ಬೆಳವಣಿಗೆ ಶುರುವಾಗುತ್ತೆ. ನಮ್ಮ ಗುರಿ ನಮ್ಮ ಕಣ್ಮುಂದೆ ಇರಬೇಕು, ಆದರೆ ನಮ್ಮ ತಲೆಯಲ್ಲಿ ನಾನು ಗ್ರೇಟ್ ಅನ್ನೋ ಹವಾ ಇರಬಾರ್ದು. ಇದು ಮೊದಲ ಹೆಜ್ಜೆ. ಹಾಗಿದ್ರೆ ನಮ್ಮ ಗುರಿಯನ್ನ ತಲುಪೋಕೆ ನಾವು ಬಾಯಿ ಮಾತಲ್ಲಿ ಏನು ತಪ್ಪು ಮಾಡ್ತೀವಿ? ಸುಮ್ಮನೆ ಮಾತಾಡೋದ್ರಿಂದ ನಮ್ಮ ಎನರ್ಜಿ ಹೇಗೆ ವೇಸ್ಟ್ ಆಗುತ್ತೆ? ಅದನ್ನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 2, ಮಾತು ಬರೀ ಮಾತು, ಕೆಲಸ ಶೂನ್ಯ. ಟಾಕ್ ಟಾಕ್ ಟಾಕ್. ಸ್ನೇಹಿತರೆ, ನಾವೆಲ್ಲರೂ ಮಾಡೋ ಅತಿದೊಡ್ಡ ತಪ್ಪೇನು ಗೊತ್ತಾ? ನಾವಿನ್ನೂ ಏನನ್ನೂ ಶುರು ಮಾಡಿರಲ್ಲ, ಆದ್ರೆ ಎಲ್ಲರ ಹತ್ರ ಹೋಗಿ ನಮ್ಮ ಪ್ಲಾನ್ಗಳ ಬಗ್ಗೆ ಡಂಗುರ ಸಾರೋಕೆ ಶುರು ಮಾಡ್ತೀವಿ. ನಾನೊಂದು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀನಿ,
ನಾನೊಂದು ಪುಸ್ತಕ ಬರೀತಾ ಇದ್ದೀನಿ, ನಾನು ನಾಳೆಯಿಂದ ಜಿಮ್ಮಿಗೆ ಹೋಗ್ತೀನಿ. ಹೀಗೆ ಬರೀ ಮಾತು ಮಾತು ಮಾತು. ಲೇಖಕರು ರಯಾನ್ ಹಾಲಿಡೇ ಹೇಳ್ತಾರೆ, ಮಾತು ಅಹಂಕಾರದ ಅತ್ಯುತ್ತಮ ಸ್ನೇಹಿತ. ಟಾಕ್ ಇಸ್ ಚೀಪ್. ಯಾಕೆ ಗೊತ್ತಾ? ನಮ್ಮ ಮೆದುಳಿನ ಮನಃಶಾಸ್ತ್ರ ಏನು ಹೇಳುತ್ತೆ ಅಂದರೆ, ನೀವು ಯಾವಾಗ ನಿಮ್ಮ ದೊಡ್ಡ ಗುರಿಯ ಬಗ್ಗೆ ಬೇರೆಯವರತ್ರ ಹೇಳ್ತಿರೋ ಆಗ ನಿಮ್ಮ ಮೆದುಳಿಗೆ ಒಂದು ತೃಪ್ತಿ ಸಿಗುತ್ತೆ. ಎದುರಿಗಿರೋರು ವಾವ್, ಸೂಪರ್, ಆಲ್ ದಿ ಬೆಸ್ಟ್ ಅಂತ ಹೇಳಿದಾಗ ನಮ್ಮ ಅಹಂಕಾರ ಉಬ್ಬುತ್ತೆ. ನಮಗೆ ಆಗಲೇ ಏನೋ ಸಾಧನೆ ಮಾಡಿದ ಹಾಗೆ ಫೀಲ್ ಆಗುತ್ತೆ. ಇದರಿಂದ ಆಗೋ ನಷ್ಟ ಏನು? ಆ ಗುರಿಯನ್ನ ಸಾಧಿಸೋಕೆ ಬೇಕಾಗಿರೋ ನಿಜವಾದ ಶಕ್ತಿ ಮಾತಿನಲ್ಲೇ ಖಾಲಿಯಾಗಿ ಹೋಗುತ್ತೆ. ಬರೀ ಬಾಯ್ ಮಾತಲ್ಲಿ ಜನರನ್ನ ಇಂಪ್ರೆಸ್ ಮಾಡೋ ಅಹಂಕಾರ ನಿಮ್ಮನ್ನ ನಿಜವಾದ ಕೆಲಸ ಮಾಡೋಕೆ ಬಿಡಲ್ಲ. ಒಂದು ಉದಾಹರಣೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ವರ್ಕ್ ಹಾರ್ಡ್, ಡ್ರೀಮ್ ಬಿಗ್ ಅಂತ ಸ್ಟೇಟಸ್ ಹಾಕ್ತಾರೆ. ಆದರೆ ನಿಜ ಜೀವನದಲ್ಲಿ ಅವರು ಮಾಡ್ತಾ ಇರ್ತಾರೆ? ಫೋನ್ ನೋಡ್ಕೊಂಡು ಕೂತಿರ್ತಾರೆ. ಆ ಸ್ಟೇಟಸ್ ಹಾಕಿದಾಗ ಸಿಗೋ ಲೈಕ್ಸ್ ಮತ್ತು ಕಮೆಂಟ್ಸ್ ಅವರ ಅಹಂಕಾರಕ್ಕೆ ಆಹಾರವಾಗುತ್ತೆ. ಅಲ್ಲಿಗೆ ಅವರ ಕೆಲಸ ಮುಗಿಯಿತು. ಅದಕ್ಕೆ ಈ ಅಧ್ಯಾಯದ ಪಾಠ ಏನಪ್ಪಾ ಅಂದ್ರೆ, ನಿಶ್ಶಬ್ದವಾಗಿ ಕೆಲಸ ಮಾಡಿ. ನಿಮ್ಮ ಕೆಲಸ ಸದ್ದು ಮಾಡಬೇಕೇ ಹೊರತು ನಿಮ್ಮ ಬಾಯಿಯಲ್ಲ. ಯಾರು ನಿಜವಾಗಲೂ ಏನನ್ನಾದರೂ ಸಾಧಿಸ್ತಾರೋ ಅವರದರ ಬಗ್ಗೆ ಪೇಪರ್, ಟಿವಿಯಲ್ಲಿ ಜಾಹೀರಾತು ಕೊಡಲ್ಲ. ಅವರು ತಮ್ಮ ಸ್ಟುಡಿಯೋದಲ್ಲಿ, ಆಫೀಸ್ನಲ್ಲಿ ಅಥವಾ ರೂಮ್ನಲ್ಲಿ ಕೂತು ಯಾರಿಗೂ ಗೊತ್ತಿಲ್ಲದ ಹಾಗೆ ಕಷ್ಟಪಡ್ತಿರ್ತಾರೆ. ಸೊ ಫ್ರೆಂಡ್ಸ್, ಇವತ್ತಿನಿಂದ ಒಂದು ಪ್ರತಿಜ್ಞೆ ಮಾಡಿ. ನಿಮ್ಮ ಮುಂದಿನ ದೊಡ್ಡ ಪ್ಲಾನ್ ಬಗ್ಗೆ ಯಾರತ್ರನೋ ಹೇಳ್ಬೇಡಿ. ಆ ಎನರ್ಜಿಯನ್ನ ನಿಮ್ಮ ಕೆಲಸದ ಮೇಲೆ ಹಾಕಿ. ಮೌನವಾಗಿ ಕೆಲಸ ಮಾಡೋದು ತುಂಬಾನೇ ಕಷ್ಟ, ಯಾಕಂದ್ರೆ ಅದಕ್ಕೆ ಚಪ್ಪಾಳೆ ಸಿಗಲ್ಲ. ಆದ್ರೆ ಗೆಲುವು ಸಿಗೋದು ಅಲ್ಲೇ. ಸರಿ, ಮಾತು ಕಡಿಮೆ ಮಾಡಿ ಕೆಲಸ ಶುರು ಮಾಡಿದ್ವು ಅಂದ್ಕೊಳ್ಳೋಣ. ಆದ್ರೆ ಕೆಲಸ ಮಾಡೋಕೆ ಹೋದಾಗ ನಮ್ಮ ಅಹಂಕಾರ ಮತ್ತೆ ಅಡ್ಡ ಬರುತ್ತೆ. ನಾನು ಸ್ಪೆಷಲ್ ಅನ್ನೋ ಭಾವನೆ ನಮ್ಮನ್ನ ಹೇಗೆ ಹಾಳು ಮಾಡುತ್ತೆ? ಅದನ್ನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 3. ನೀವು ಏನಾಗಬೇಕು ಅಥವಾ ಏನು ಮಾಡಬೇಕು? ಟು ಬಿ ಆರ್ ಟು ಡೂ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನಂದ್ರೆ, ನಮಗೆ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಕೆಲಸದಿಂದ ಸಿಗುವ ಹೆಸರು, ಪ್ರಶಸ್ತಿ ಮತ್ತು ಜನಪ್ರಿಯತೆ ಅಂದ್ರೆ ತುಂಬಾನೇ ಇಷ್ಟ. ನಾವು ಏನನ್ನಾದರೂ ಸಾಧಿಸುವ ಮೊದಲೇ ಜನ ನಮ್ಮನ್ನ ಗ್ರೇಟ್ ಅಂತ ಕರೀಬೇಕು ಅನ್ನೋ ಆಸೆ ನಮಗಿರುತ್ತೆ. ಆದರೆ ಈ ಪುಸ್ತಕದಲ್ಲಿ ಲೇಖಕರು ಒಂದು ಅದ್ಭುತವಾದ ಪ್ರಶ್ನೆಯನ್ನ ಕೇಳ್ತಾರೆ. ಈ ಪ್ರಶ್ನೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಅದೇನಂದ್ರೆ, ನಿಮಗೆ ಜೀವನದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಬೇಕಾ ಅಥವಾ ನೀವು ಜೀವನದಲ್ಲಿ ಏನನ್ನಾದರೂ ದೊಡ್ಡದಾಗಿ ಮಾಡಬೇಕಾ? ಕೇಳೋಕೆ ಎರಡೂ ಒಂದೇ ಥರ ಅನ್ಸುತ್ತೆ ಅಲ್ವಾ? ಆದ್ರೆ ಇವೆರಡರ ಮಧ್ಯೆ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಕಥೆ ಹೇಳ್ತೀನಿ ಕೇಳಿ. ಅಮೆರಿಕಾದಲ್ಲಿ ಜಾನ್ ಬಾಯ್ಡ್ ಅಂತ ಒಬ್ಬ ಪ್ರಸಿದ್ಧ ಫೈಟರ್ ಪೈಲಟ್ ಮತ್ತು ತರಬೇತುದಾರ ಇದ್ರು. ಅವರು ತಮ್ಮ ಹತ್ತಿರ ಬರುವ ಪ್ರತಿಯೊಬ್ಬ ಹೊಸ ಸ್ಟೂಡೆಂಟ್ಗೂ ಒಂದು ಮಾತು ಹೇಳ್ತಾ ಇದ್ರು. ನೋಡಿ, ನೀವು ಇಲ್ಲಿಗೆ ಬಂದಿದ್ದೀರಾ. ಮುಂದೆ ನಿಮಗೆ 2 ದಾರಿಗಳಿವೆ. ಒಂದು ದಾರಿಯಲ್ಲಿ ಹೋದ್ರೆ ನೀವು ತುಂಬಾ ಫೇಮಸ್ ಆಗ್ತೀರಾ, ನಿಮಗೆ ದೊಡ್ಡ ದೊಡ್ಡ ಪ್ರಮೋಷನ್ ಸಿಗುತ್ತೆ, ಎಲ್ಲರೂ ನಿಮಗೆ ಸೆಲ್ಯೂಟ್ ಹೊಡಿತಾರೆ. ನೀವು ಒಬ್ಬ ದೊಡ್ಡ ವ್ಯಕ್ತಿ, ಟು ಬಿ ಸಂಬಡಿ ಆಗ್ತೀರಾ. ಆದ್ರೆ ಎರಡನೇ ದಾರಿಯಲ್ಲಿ ಹೋದ್ರೆ ನಿಮಗೆ ಹೆಸರು ಸಿಗದೇ ಇರಬಹುದು, ಯಾರೂ ನಿಮ್ಮನ್ನ ಗುರ್ತಿಸದೇ ಇರಬಹುದು, ಆದರೆ ನೀವು ದೇಶಕ್ಕೆ ಅಥವಾ ಸಮಾಜಕ್ಕೆ ನಿಜವಾಗಲೂ ಉಪಯುಕ್ತವಾದ ಕೆಲಸವನ್ನ ಮಾಡ್ತೀರಾ. ಟು ಡೂ ಸಮಥಿಂಗ್. ಈಗ ನೀವೇ ನಿರ್ಧಾರ ಮಾಡಿ, ನಿಮಗೆ ಹೆಸರು ಮುಖ್ಯನಾ ಅಥವಾ ಕೆಲಸ ಮುಖ್ಯನಾ? ಇಲ್ಲಿ ಅಹಂಕಾರ ಯಾವಾಗಲೂ ಮೊದಲನೇ ದಾರಿಯನ್ನ ಆರಿಸ್ಕೊಳ್ಳುತ್ತೆ. ಅಹಂಕಾರಕ್ಕೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅದಕ್ಕೆ ಬರೀ ಚಪ್ಪಾಳೆ ಬೇಕು, ಫಾಲೋವರ್ಸ್ ಬೇಕು, ಲೈಕ್ಸ್ ಬೇಕು. ನಾನು ಮ್ಯಾನೇಜರ್ ಆಗಬೇಕು, ನಾನು ಹೀರೋ ಆಗಬೇಕು, ನಾನು ಲೀಡರ್ ಆಗಬೇಕು ಅನ್ನೋದು ಟು ಬಿ ಮನಸ್ಥಿತಿ. ಇಲ್ಲಿ ವ್ಯಕ್ತಿ ತನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ನಿಜವಾದ ಸಾಧಕನಿಗೆ ತನ್ನ ಹುದ್ದೆ ಮುಖ್ಯ ಅಲ್ಲ, ಅವನಿಗೆ ತಾನು ಮಾಡುವ ಕೆಲಸದ ಫಲಿತಾಂಶ ಮುಖ್ಯ. ಉದಾಹರಣೆಗೆ, ಒಬ್ಬ ನಿಜವಾದ ವಿಜ್ಞಾನಿ ತನಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತಾ ಇಲ್ಲವಾ ಅಂತ ಯೋಚನೆ ಮಾಡಲ್ಲ. ಅವನು ಕಂಡುಹಿಡಿಯುವ ಔಷಧಿಯಿಂದ ರೋಗಿಗಳಿಗೆ ವಾಸಿಯಾಗುತ್ತಾ ಇಲ್ಲವಾ ಅಂತ ಯೋಚನೆ ಮಾಡ್ತಾನೆ. ಇದು ಟು ಡೂ ಮನಸ್ಥಿತಿ. ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಯೂಟ್ಯೂಬ್ ಚಾನೆಲ್ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ ಅಥವಾ ಓದ್ತೀವಿ. ನಾವು ಮಾಡೋ ಕೆಲಸದಿಂದ ಜನರಿಗೆ ಸಹಾಯ ಆಗ್ತಾ ಇದೆಯಾ ಅಥವಾ ನಾವು ಬರೀ ಫೇಮಸ್ ಆಗೋಕೆ ಇದನ್ನ ಮಾಡ್ತಾ ಇದ್ದೀವಾ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು.
ನೀವು ಯಾವಾಗ ಏನಾದರೂ ಮಾಡಬೇಕು ಅನ್ನೋ ದಾರಿಯನ್ನ ಆರಿಸ್ಕೊಳ್ತೀರೋ ಆಗ ನಿಮ್ಮ ಅಹಂಕಾರ ಸೈಡ್ಗೆ ಸರಿಯುತ್ತೆ. ಆಗ ನೀವು ಕೆಲಸದ ಮೇಲೆ ಮಾತ್ರ ಗಮನ ಕೊಡ್ತೀರಾ. ಯಾವಾಗ ನೀವು ಕೆಲಸದ ಮೇಲೆ ಗಮನ ಕೊಡ್ತೀರೋ ಆಗ ಯಶಸ್ಸು ತಾನಾಗಿಯೇ ಹುಡುಕೊಂಡು ಬರುತ್ತೆ. ಆದ್ರೆ ನೀವು ಬರೀ ಹೆಸರಿನ ಬೆನ್ನ ಹಿಂದೆ ಬಿದ್ರೆ ಕೊನೆಗೆ ಕೆಲಸನೂ ಆಗಲ್ಲ, ಹೆಸರೂ ಸಿಗಲ್ಲ. ಸ್ನೇಹಿತರೆ, ಈ ಅಧ್ಯಾಯದ ಸಾರಾಂಶ ಇಷ್ಟೇ. ನಾವು ದೊಡ್ಡ ವ್ಯಕ್ತಿ ಆಗೋ ಭ್ರಮೆಯನ್ನ ಬಿಟ್ಟು ದೊಡ್ಡ ಕೆಲಸ ಮಾಡೋದರ ಕಡೆ ಗಮನ ಕೊಡಬೇಕು. ಆಗ ಮಾತ್ರ ನಮ್ಮ ಬೆಳವಣಿಗೆ ಸಾಧ್ಯ. ಸರಿ, ನಾವು ದೊಡ್ಡ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಆದ್ರೆ ನಾವು ಕಲಿಯುವ ಹಂತದಲ್ಲಿ ಅಹಂಕಾರ ಹೇಗೆ ನಮಗೆ ಅಡ್ಡಿ ಬರುತ್ತೆ? ನಾವು ವಿದ್ಯಾರ್ಥಿಯಾಗಿ ಇರೋದು ಯಾಕೆ ಮುಖ್ಯ? ಅದನ್ನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 4. ವಿದ್ಯಾರ್ಥಿಯಾಗಿರಿ. ಬಿಕಮ್ ಅ ಸ್ಟೂಡೆಂಟ್. ಸ್ನೇಹಿತರೆ, ನಾವು ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂದ್ರೆ ನಾವು ಸದಾಕಾಲ ಒಬ್ಬ ವಿದ್ಯಾರ್ಥಿಯಾಗಿರಬೇಕು. ಆದರೆ ನಮ್ಮ ಅಹಂಕಾರ ಇದಕ್ಕೆ ಒಪ್ಪುವುದಿಲ್ಲ. ಒಮ್ಮೆ ನಾವು ಒಂದು ಸಣ್ಣ ಗೆಲುವು ಸಾಧಿಸಿದರೆ ಅಥವಾ ಸ್ವಲ್ಪ ಹೆಸರು ಮಾಡಿದರೆ ಸಾಕು, ನಮ್ಮ ಅಹಂಕಾರ ನಮ್ಮ ಕಿವಿಯಲ್ಲಿ ಪಿಸುಗುಟ್ಟೋಕೆ ಶುರು ಮಾಡುತ್ತೆ. ನಿನಗೆ ಈ ಎಲ್ಲಾ ಗೊತ್ತಿದೆ, ನೀನು ಯಾರ್ಹತ್ರನೂ ಕಲಿಯೋ ಅವಶ್ಯಕತೆ ಇಲ್ಲ, ನೀನೇ ಮಾಸ್ಟರ್ ಅಂತ ಹೇಳುತ್ತೆ. ಯಾವಾಗ ಈ ಆಲೋಚನೆ ನಮ್ಮ ತಲೆಯಲ್ಲಿ ಬರುತ್ತೋ ಅಲ್ಲಿಗೆ ನಮ್ಮ ಬೆಳವಣಿಗೆ ನಿಂತೋಗುತ್ತೆ. ಇದಕ್ಕೆ ಲೇಖಕರು ಈ ಅಧ್ಯಾಯದಲ್ಲಿ ಫ್ರಾಂಕ್ ಶಾಮ್ರಾಕ್ ಎಂಬ ಪ್ರಸಿದ್ಧ ಬಾಕ್ಸರ್ ಹೇಳಿದ ಒಂದು ಅದ್ಭುತವಾದ ಸೂತ್ರವನ್ನ ಪರಿಚಯ ಮಾಡ್ತಾರೆ. ಅದನ್ನ ಪ್ಲಸ್ ಮೈನಸ್ ಈಕ್ವಲ್ ಸಿಸ್ಟಮ್ ಅಂತ ಕರೀತಾರೆ. ನೀವು ಜೀವನದಲ್ಲಿ ನಿಜವಾಗಲೂ ಗ್ರೇಟ್ ಆಗ್ಬೇಕು ಅಂದ್ರೆ ನಿಮ್ಮ ಹತ್ರ ಈ 3 ರೀತಿಯ ಜನರು ಇರಲೇಬೇಕು. ಮೊದಲನೆಯದು ಪ್ಲಸ್, ಅಂದ್ರೆ ನಿಮ್ಮ ಕೆಲಸದಲ್ಲಿ ನಿಮಗಿಂತ ಹೆಚ್ಚು ತಿಳಿದಿರುವ ಒಬ್ಬ ಗುರು ಅಥವಾ ಮೆಂಟರ್ ಇರಬೇಕು. ಇವರಿಂದ ನೀವು ಹೊಸ ವಿಷಯಗಳನ್ನ ಕಲಿತೀರಾ, ನಿಮ್ಮ ತಪ್ಪುಗಳನ್ನ ಇವರು ತಿತ್ತಾರೆ. ಎರಡನೆಯದು ಈಕ್ವಲ್, ಅಂದ್ರೆ ನಿಮ್ಮಷ್ಟೇ ಸಾಮರ್ಥ್ಯ ಇರುವ ಒಬ್ಬ ಪ್ರತಿಸ್ಪರ್ಧಿ ಅಥವಾ ಸ್ನೇಹಿತ ಇರಬೇಕು. ಇವರು ನಿಮಗೆ ಚಾಲೆಂಜ್ ಮಾಡ್ತಾರೆ. ಇವರ ಜೊತೆ ಕಾಂಪಿಟಿಷನ್ ಮಾಡೋದ್ರಿಂದ ನೀವು ಮೈಗಳ್ಳರಾಗದೆ ಯಾವಾಗಲೂ ಅಲರ್ಟ್ ಆಗಿರ್ತೀರಾ. ಮೂರನೆಯದು ಮೈನಸ್, ಅಂದ್ರೆ ನಿಮಗಿಂತ ಕಡಿಮೆ ತಿಳಿದಿರುವ ಒಬ್ಬ ಶಿಷ್ಯ ಅಥವಾ ಜೂನಿಯರ್ ಇರಬೇಕು. ಇವರಿಗೆ ನೀವು ಪಾಠ ಹೇಳಿಕೊಡಬೇಕು. ಯಾಕಂದ್ರೆ ನಾವು ಕಲಿತಿದ್ದನ್ನ ಬೇರೆಯವರಿಗೆ ಹೇಳಿಕೊಟ್ಟಾಗ ಮಾತ್ರ ಅದು ನಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಉಳಿಯುತ್ತೆ. ಆದ್ರೆ ಅಹಂಕಾರ ಏನ್ಮಾಡುತ್ತೆ ಗೊತ್ತಾ? ಅದು ಈ 3 ಜನರನ್ನ ನಮ್ಮಿಂದ ದೂರ ಮಾಡುತ್ತೆ. ಅದು ಹೇಳುತ್ತೆ, ನಿನಗೆ ಗುರುವಿನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀನೇ ಗ್ರೇಟ್. ನಿನಗೆ ಕಾಂಪಿಟಿಷನ್ ಇಲ್ಲ, ಯಾಕಂದ್ರೆ ನೀನೇ ಬೆಸ್ಟ್. ನಿನಗೆ ಶಿಷ್ಯರು ಬೇಡ, ಯಾಕಂದ್ರೆ ನಿನಗೆ ಟೈಮ್ ಇಲ್ಲ. ಹೀಗೆ ಅಹಂಕಾರ ನಮ್ಮನ್ನ ಒಂಟಿ ಮಾಡುತ್ತೆ. ನಾವು ಅಪ್ಡೇಟ್ ಆಗೋದನ್ನ ನಿಲ್ಲಿಸ್ತೀವಿ. ಪ್ರಪಂಚ ಮುಂದುವರಿಯುತ್ತೆ, ಆದ್ರೆ ನಾವು ಅಲ್ಲಿ ಉಳಿದುಬಿಡ್ತೀವಿ. ನೀವು ಎಷ್ಟೇ ದೊಡ್ಡವರಾಗಿರಿ, ಎಷ್ಟೇ ದುಡ್ಡು ಮಾಡಿರಲಿ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಾನು ಇನ್ನೂ ಕಲಿಯೋದು ಬೆಟ್ಟದಷ್ಟಿದೆ ಅನ್ನೋ ಭಾವನೆ ಇರಬೇಕು. ಅಹಂಕಾರ ಹೇಳುತ್ತೆ ನಾನು ಬಂದಾಯ್ತು ಅಂತ, ಆದ್ರೆ ವಾಸ್ತವ ಹೇಳುತ್ತೆ ನೀನು ಇನ್ನೂ ಎಲ್ಲೂ ತಲುಪಿಲ್ಲ ಅಂತ. ಒಬ್ಬ ನಿಜವಾದ ವಿದ್ಯಾರ್ಥಿ ಟೀಚರ್ ಹತ್ರ ಹೋಗಿ ನನ್ನ ತಪ್ಪೇನಿದೆ ಹೇಳಿ ಸರ್, ನಾನು ತಿದ್ದಿಕೊಳ್ತೀನಿ ಅಂತ ಕೇಳ್ತಾನೆ. ಆದರೆ ಅಹಂಕಾರ ಇರೋ ವ್ಯಕ್ತಿ ತನ್ನ ತಪ್ಪುಗಳನ್ನ ಮುಚ್ಚಿ ಹಾಕೋಕೆ ಟ್ರೈ ಮಾಡ್ತಾನೆ, ಅಥವಾ ಟೀಚರ್ ಮೇಲೆಯೇ ಕೋಪ ಮಾಡಿಕೊಳ್ತಾನೆ. ಫೀಡ್ಬ್ಯಾಕ್ ಅಂದ್ರೆ ಅಹಂಕಾರಕ್ಕೆ ಆಗೋದಿಲ್ಲ, ಅದು ಹೊಗಳಿಕೆಯನ್ನ ಮಾತ್ರ ಇಷ್ಟಪಡುತ್ತೆ. ಸ್ನೇಹಿತರೆ, ಈ ಅಧ್ಯಾಯದ ಪಾಠ ತುಂಬಾ ಸರಳವಾಗಿದೆ. ನಿಮ್ಮ ತಲೆಯಲ್ಲಿರೋ ನಾನು ಮಾಸ್ಟರ್ ಅನ್ನೋ ಪಟ್ಟವನ್ನ ತೆಗೆದುಹಾಕಿ ನಾನು ಸ್ಟೂಡೆಂಟ್ ಅನ್ನೋ ಬೋರ್ಡ್ ಹಾಕಿಕೊಳ್ಳಿ. ಆಗ ಪ್ರಪಂಚವೇ ನಿಮಗೆ ಪಾಠಶಾಲೆ ಆಗುತ್ತೆ. ಪ್ರತಿಯೊಬ್ಬರಿಂದನೂ ನೀವು ಏನನ್ನಾದರೂ ಕಲಿಯಬಹುದು. ಸರಿ, ನಾವು ಕಲಿಯೋಕೆ ರೆಡಿ ಇದ್ದೀವಿ. ಆದ್ರೆ ಕೆಲವೊಮ್ಮೆ ನಾವು ಕೆಲಸದ ಮೇಲೆ ಪ್ಯಾಷನ್ ಇರಬೇಕು ಅಂತ ತುಂಬಾನೇ ಬಡ್ಕೊಳ್ತೀವಿ. ಆದ್ರೆ ಈ ಪ್ಯಾಷನ್ ಕೆಲವೊಮ್ಮೆ ಡೇಂಜರ್ ಆಗಬಹುದು ಅನ್ನೋದು ನಿಮಗೆ ಗೊತ್ತಾ? ಅತಿಯಾದ ಆವೇಗ ಅಥವಾ ಪ್ಯಾಷನ್ ನಮ್ಮನ್ನ ಹೇಗೆ ಹಳ್ಳಕ್ಕೆ ಬೀಳಿಸುತ್ತೆ ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 5. ಪ್ಯಾಷನ್ ಬೇಡ, ಉದ್ದೇಶ ಇರಲಿ. ಡೋಂಟ್ ಬಿ ಪ್ಯಾಷನೆಟ್. ಸ್ನೇಹಿತರೆ, ನಾವೆಲ್ಲರೂ ಒಂದು ಮಾತನ್ನ ಪದೇ ಪದೇ ಕೇಳಿರ್ತೀವಿ. ಅದೇನೆಂದ್ರೆ ನಿಮ್ಮ ಪ್ಯಾಷನ್ ಅನ್ನ ಫಾಲೋ ಮಾಡಿ ಅಂತ. ಅಂದ್ರೆ ನಿಮಗೆ ಯಾವುದರ ಮೇಲೆ ಅತಿಯಾದ ಆಸಕ್ತಿ ಮತ್ತು ಹುಚ್ಚು ಇದೆಯೋ ಅದನ್ನೇ ಮಾಡಿ ಅಂತ. ಎಲ್ಲಿ ನೋಡಿದ್ರೂ ಫಾಲೋ ಯುವರ್ ಪ್ಯಾಷನ್ ಅನ್ನೋದೇ ದೊಡ್ಡ ಮಂತ್ರ ಆಗ್ಬಿಟ್ಟಿದೆ. ಆದ್ರೆ ಈ ಅಧ್ಯಾಯದಲ್ಲಿ ಲೇಖಕರು ಬಾಂಬ್ ಹಾಕೋತರ ಒಂದು ಮಾತು ಹೇಳ್ತಾರೆ. ಅದೇನೆಂದ್ರೆ ದಯವಿಟ್ಟು ಪ್ಯಾಷನ್ನಿಂದ ದೂರ ಇರಿ ಅಂತ. ಇದನ್ ಕೇಳಿ ನಿಮ್ಗೆ ಶಾಕ್ ಆಗಿರಬಹುದು. ಪ್ಯಾಷನ್ ಇಲ್ದೆ ಹೋದ್ರೆ ಸಾಧನೆ ಮಾಡೋದು ಹೇಗೆ ಅಂತ ನೀವು ಕೇಳಬಹುದು. ಲೇಖಕರು ಹೇಳೋದು ಏನಂದ್ರೆ ಪ್ಯಾಷನ್ ಅಂದ್ರೆ ಬರೀ ಎಮೋಷನ್ ಅಥವಾ ಭಾವೋದ್ರೇಕ. ಅದು ಒಂದು ರೀತಿ ಬೆಂಕಿ ಇದ್ದ ಹಾಗೆ. ಬೆಂಕಿ ಕಂಟ್ರೋಲಲ್ಲಿದ್ರೆ ಅಡುಗೆ ಮಾಡಬಹುದು, ಆದ್ರೆ ಕಂಟ್ರೋಲ್ ತಪ್ಪಿದ್ರೆ ಇಡೀ ಮನೆನೇ ಸುಟ್ಟು ಹೋಗುತ್ತೆ. ಪ್ಯಾಷನ್ ಕೂಡ ಹಾಗೇನೆ.
ನಮ್ಮ ಅಹಂಕಾರಕ್ಕೆ ಪ್ಯಾಷನ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಪ್ಯಾಷನಲ್ಲಿ ನಾವು ವಾಸ್ತವವನ್ನ ಮರೆತು ಗಾಳಿಯಲ್ಲಿ ತೇಲ್ತಾ ಇರ್ತೀವಿ. ನಾನು ಪ್ರಪಂಚವನ್ನೇ ಬದಲಾಯಿಸ್ತೀನಿ, ನಾನು ಓವರ್ನೈಟಲ್ಲಿ ಮಿಲಿಯನೇರ್ ಆಗ್ತೀನಿ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತೀವಿ. ಆದರೆ ನಿಜವಾದ ಕೆಲಸ ಮಾಡೋಕೆ ಹೋದಾಗ ಆ ಜೋಶ್ ತಣ್ಣಗಾಗ್ಬಿಡುತ್ತೆ. ಪ್ಯಾಷನ್ ನಮ್ಮನ್ನ ಕುರುಡರನ್ನಾಗಿ ಮಾಡುತ್ತೆ. ನಾವು ಮಾಡ್ತಿರೋ ತಪ್ಪುಗಳು ನಮಗೆ ಕಾಣೋದೇ ಇಲ್ಲ. ಯಾರಾದ್ರೂ ಬುದ್ಧಿಮಾತ್ ಹೇಳಿದ್ರೂ ನಮಗೆ ಕೋಪ ಬರುತ್ತೆ. ಅಹಂಕಾರಕ್ಕೆ ಬುದ್ಧಿವಾದ ಕೇಳಿಸಿಕೊಳ್ಳೋದು ಇಷ್ಟ ಆಗಲ್ಲ. ಹಾಗಾದ್ರೆ ಪ್ಯಾಷನ್ ಬದಲು ನಮ್ಮಲ್ಲಿ ಏನಿರಬೇಕು? ಲೇಖಕರು ಹೇಳ್ತಾರೆ, ನಮ್ಮಲ್ಲಿ ಪರ್ಪಸ್ ಅಂದ್ರೆ ಒಂದು ನಿರ್ದಿಷ್ಟವಾದ ಉದ್ದೇಶ ಇರಬೇಕು ಅಂತ. ಪ್ಯಾಷನ್ ಮತ್ತು ಉದ್ದೇಶಕ್ಕೆ ಇರೋ ವ್ಯತ್ಯಾಸ ತುಂಬಾ ದೊಡ್ಡದು. ಉದಾಹರಣೆಗೆ, ಪ್ಯಾಷನ್ ಇರೋ ವ್ಯಕ್ತಿ ನಾನು ಜಗತ್ತಿನ ಅತಿ ದೊಡ್ಡ ಕಂಪನಿ ಕಟ್ತೀನಿ ಅಂತ ಕನಸು ಕಾಣ್ತಾನೆ, ಆದ್ರೆ ಅದಕ್ಕೆ ಬೇಕಾದ ಯಾವ ಪ್ಲಾನ್ ಕೂಡ ಅವನ ಹತ್ರ ಇರಲ್ಲ. ಅದೇ ಒಂದು ಸ್ಪಷ್ಟ ಉದ್ದೇಶ ಇರೋ ವ್ಯಕ್ತಿ ನಾನು ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋಕೆ ಇವತ್ತು ಈ ಸಣ್ಣ ಕೆಲಸ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾನೆ. ಉದ್ದೇಶ ಅನ್ನೋದು ಯಾವಾಗ್ಲೂ ರಿಯಾಲಿಟಿ ಅಥವಾ ವಾಸ್ತವಕ್ಕೆ ಹತ್ತಿರವಾಗಿರುತ್ತೆ. ಅದು ನಮ್ಮನ್ನ ನೆಲದ ಮೇಲೆ ನಿಲ್ಲಿಸುತ್ತೆ. ಯಾವಾಗ ನಾವು ಕೇವಲ ಪ್ಯಾಷನ್ ಹಿಂದೆ ಹೋಗ್ತೀವೋ ಆಗ ನಾವು ಕಷ್ಟಗಳನ್ನ ಎದುರಿಸೋಕೆ ರೆಡಿ ಇರಲ್ಲ. ಬರೀ ಮಜಾ ಮಾಡೋಕೆ ಮಾತ್ರ ನೋಡ್ತೀವಿ. ಬೋರ್ ಹೊಡೆದ್ರೆ ಕೆಲ್ಸ ಬಿಟ್ಬಿಡ್ತೀವಿ. ಆದ್ರೆ ಒಂದು ಸ್ಟ್ರಾಂಗ್ ಉದ್ದೇಶ ಇದ್ರೆ ಕೆಲಸ ಎಷ್ಟೇ ಕಷ್ಟ ಇದ್ರೂ ಎಷ್ಟೇ ಬೋರ್ ಹೊಡೆದ್ರೂ ನಾವದನ್ನ ಬಿಡಲ್ಲ. ಪ್ರತಿದಿನ ಡಿಸಿಪ್ಲಿನಿಂದ ಕೆಲಸ ಮಾಡ್ತೀವಿ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಅಹಂಕಾರ ಹೇಳೋ ನಾನು ಏನಾದ್ರೂ ದೊಡ್ಡದು ಮಾಡೇ ಮಾಡ್ತೀನಿ ಅನ್ನೋ ಬರೀ ಹುಚ್ಚು ಆವೇಗವನ್ನ ಬಿಟ್ಬಿಡಿ. ಅದರ ಬದಲು ಒಂದು ಸಣ್ಣ ಹೆಜ್ಜೆ ಇಡಿ, ಒಂದು ಪ್ಲಾನ್ ಮಾಡಿ. ಆ ಪ್ಲಾನ್ ಪ್ರಕಾರ ಪ್ರತಿದಿನ ಕೆಲಸ ಮಾಡಿ. ಅದೇ ನಿಮ್ಮನ್ನ ಗುರಿ ಮುಟ್ಟಿಸುತ್ತೆ. ಸರಿ, ನಾವು ಉದ್ದೇಶ ಇಟ್ಕೊಂಡು ಕೆಲಸ ಶುರು ಮಾಡಿದ್ವಿ. ಆದರೆ ನಾವು ಬೆಳೆಯುವಾಗ ನಮ್ಮ ಮೇಲಾಧಿಕಾರಿಗಳಿಗೆ ಅಥವಾ ನಮಗಿಂತ ಮೇಲಿರುವರಿಗೆ ಹೇಗೆ ಸಹಾಯ ಮಾಡಬೇಕು, ಅವರನ್ನೇ ಉಪಯೋಗಿಸಿಕೊಂಡು ನಾವು ಹೇಗೆ ಮುಂದೆ ಬರಬಹುದು ಅನ್ನೋದರ ಬಗ್ಗೆ ಒಂದು ಅದ್ಭುತವಾದ ತಂತ್ರ ಇದೆ. ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 6, ಕ್ಯಾನ್ವಾಸ್ ತಂತ್ರ, ದ ಕ್ಯಾನ್ವಾಸ್ ಸ್ಟ್ರಾಟಜಿ. ಅಸಿಸ್ಟ್, ಅಸಿಸ್ಟ್, ಅಸಿಸ್ಟ್. ಸ್ನೇಹಿತರೆ, ನಾವು ವೃತ್ತಿಜೀವನ ಶುರು ಮಾಡಿದಾಗ ಅಥವಾ ಹೊಸದಾಗಿ ಏನಾದರೂ ಕಲಿಯುವಾಗ ನಮ್ಮ ಮೇಲಾಧಿಕಾರಿಗಳಿಗೆ ಅಥವಾ ಬಾಸ್ಗೆ ಸಹಾಯ ಮಾಡೋದು ನಮಗೆ ಅಷ್ಟು ಇಷ್ಟ ಆಗಲ್ಲ. ನಮ್ಮ ಅಹಂಕಾರ ಯಾವಾಗಲೂ ನಾನ್ಯಾಕೆ ಅವರಿಗೋಸ್ಕರ ದುಡಿಬೇಕು, ನನಗೂ ಟ್ಯಾಲೆಂಟ್ ಇದೆ, ನಾನೇ ಬಾಸ್ ಆಗ್ಬೇಕು ಅಂತ ಹೇಳುತ್ತೆ. ಬೇರೆಯವರ ಕೈ ಕೆಳಗೆ ಅಥವಾ ನೆರಳಿನಲ್ಲಿ ಕೆಲಸ ಮಾಡೋದು ಅಂದ್ರೆ ನಮ್ಮ ಈಗೋಗೆ ದೊಡ್ಡ ಪೆಟ್ಟು. ಆದರೆ ಲೇಖಕರು ಇಲ್ಲಿ ಒಂದು ಅದ್ಭುತವಾದ ತಂತ್ರವನ್ನ ಹೇಳಿಕೊಡ್ತಾರೆ. ಅದನ್ನ ಅವರು ಕ್ಯಾನ್ವಾಸ್ ಸ್ಟ್ರಾಟಜಿ ಅಂತ ಕರೀತಾರೆ. ಕ್ಯಾನ್ವಾಸ್ ಅಂದ್ರೆ ಪೇಂಟಿಂಗ್ ಮಾಡೋ ಬೋರ್ಡ್ ಅಥವಾ ಬಟ್ಟೆ. ಒಬ್ಬ ಶ್ರೇಷ್ಠ ಪೇಂಟರ್ ಹತ್ರ ಹೋಗಿ ಆ ಕ್ಯಾನ್ವಾಸ್ ರೆಡಿ ಮಾಡಿಕೊಡೋ ಸಣ್ಣ ಕೆಲಸವನ್ನ ನೀವು ಮಾಡಿದರೆ ಆ ದೊಡ್ಡ ಪೇಂಟರ್ ಯಾವ ರೀತಿ ಪೇಂಟ್ ಮಾಡ್ತಾನೆ, ಅವನ ಟೆಕ್ನಿಕ್ ಏನು ಅನ್ನೋದನ್ನ ನೀವು ಅತ್ಯಂತ ಹತ್ತಿರದಿಂದ ನೋಡಬಹುದು ಮತ್ತು ಕಲಿಯಬಹುದು. ನಿಮ್ಮ ಮೇಲಿರುವ ಜನರಿಗೆ ಅವರು ಕೇಳುವ ಮೊದಲೇ ಸಹಾಯ ಮಾಡಿ, ಅವರ ಕೆಲಸವನ್ನ ಸುಲಭ ಮಾಡಿ, ಅವರಿಗೆ ಹೊಸ ಐಡಿಯಾಗಳನ್ನ ಕೊಡಿ ಮತ್ತು ಆ ಐಡಿಯಾದ ಕ್ರೆಡಿಟ್ ಅಥವಾ ಹೆಸರನ್ನ ಅವರೇ ತಗೊಳ್ಳೋಕ್ಬಿಡಿ. ಇದು ಕೇಳೋಕೆ ಕಷ್ಟ ಅನ್ನಿಸಬಹುದು. ನನ್ನ ಐಡಿಯಾಗೆ ಬೇರೆಯವರು ಯಾಕೆ ಹೆಸರು ತಗೋಬೇಕು ಅಂತ ನಿಮ್ಮ ಅಹಂಕಾರ ನಿಮ್ಮನ್ನ ರೊಚ್ಚಿಗೆಬ್ಬಿಸಬಹುದು. ಆದರೆ ನೆನಪಿಡಿ, ನೀವು ಬೇರೆಯವರ ಯಶಸ್ಸಿಗೆ ದಾರಿ ಮಾಡಿಕೊಟ್ಟಾಗ ಅಲ್ಲಿ ನಿಮಗೂ ಒಂದು ದಾರಿ ಸೃಷ್ಟಿಯಾಗುತ್ತಿರುತ್ತದೆ. ಯಾರು ದೊಡ್ಡ ಸ್ಥಾನದಲ್ಲಿರ್ತಾರೋ ಅವರಿಗೆ ಯಾವಾಗಲೂ ತಮ್ಮ ಟೆನ್ಷನನ್ನ ಕಡಿಮೆ ಮಾಡುವ, ತಮ್ಮನ್ನ ಅರ್ಥ ಮಾಡಿಕೊಳ್ಳುವ ಜನರ ಅವಶ್ಯಕತೆ ತುಂಬಾನೇ ಇರುತ್ತೆ. ನೀವು ಆ ಜಾಗವನ್ನ ತುಂಬಿದರೆ ಅವರು ಬೆಳೆದಾಗ ನಿಮ್ಮನ್ನೂ ಮೇಲಕ್ಕೆತ್ತುತ್ತಾರೆ. ರೋಮನ್ ಸಾಮ್ರಾಜ್ಯದಲ್ಲಿ ಒಂದು ಮಾತಿದೆ, ನೀವು ಕಮಾಂಡರ್ ಆಗ್ಬೇಕು ಅಂದ್ರೆ ಮೊದಲು ಕಮಾಂಡನ್ನ ಪಾಲಿಸೋದನ್ನ ಕಲಿಬೇಕು. ನಿಮ್ಮ ಈಗೋವನ್ನ ಬದಿಗಿಟ್ಟು ನಿಮ್ಮ ಬಾಸ್, ಗುರುವಿಗೆ ಅಥವಾ ಮೆಂಟರ್ಗೆ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡಿ. ಇದು ಗುಲಾಮಗಿರಿಯಲ್ಲ, ಇದು ನಿಮ್ಮ ಭವಿಷ್ಯದ ಹೂಡಿಕೆ. ಈ ಪ್ರಕ್ರಿಯೆಯಲ್ಲಿ ನೀವು ಕಟ್ಟುವ ಸಂಪರ್ಕಗಳು ಮತ್ತು ಕಲಿಯುವ ಪಾಠ ನೀವು ಒಬ್ಬಂಟಿಯಾಗಿ ಕೆಲಸ ಮಾಡಿದರೆ 10 ವರ್ಷಗಳಾದರೂ ಸಿಗುವುದಿಲ್ಲ. ಹಾಗಾಗಿ ಬೇರೆಯವರಿಗೆ ಸಹಾಯ ಮಾಡೋದನ್ನ ಅಥವಾ ಸಣ್ಣ ಕೆಲಸ ಮಾಡೋದನ್ನ ಕೀಳರಿಮೆಯಿಂದ ನೋಡಬೇಡಿ. ಅದು ನಿಮ್ಮ ಬೆಳವಣಿಗೆಯ ಅತಿ ದೊಡ್ಡ ಮೆಟ್ಟಿಲು. ಸರಿ, ನಾವು ಬೇರೆಯವರಿಗೆ ಸಹಾಯ ಮಾಡ್ತಾ ಹೊಸ ವಿಷಯಗಳನ್ನ ಕಲಿತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆದ್ರೆ ನಾವು ನಮ್ಮ ಕಲ್ಪನಾಲೋಕದಲ್ಲೇ ತೇಲುತ್ತಾ ವಾಸ್ತವವನ್ನ ಮರೆತರೆ ಏನಾಗುತ್ತೆ? ನಮ್ಮ ಅಹಂಕಾರ ನಮ್ಮನ್ನ ಹೇಗೆ ಭ್ರಮೆಯಲ್ಲಿ ಮುಳುಗಿಸುತ್ತದೆ? ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 7, ನಿಮ್ಮ ಕಲ್ಪನಾ ಲೋಕದಿಂದ ಹೊರಬನ್ನಿ. ಗೆಟ್ ಔಟ್ ಆಫ್ ಯೋರ್ ಓನ್ ಹೆಡ್. ಸ್ನೇಹಿತರೆ, ನಾವೆಲ್ಲರೂ ನಮ್ಮ ಗುರಿಯತ್ತ ಪಯಣ ಬೆಳೆಸುವಾಗ ಒಂದು ದೊಡ್ಡ ತಪ್ಪು ಮಾಡ್ತೀವಿ.
ನಮ್ಮ ಗುರಿಯ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ತಲೆಯಲ್ಲಿ ನಾವೇ ಒಂದು ಸುಂದರವಾದ ಕಲ್ಪನಾ ಲೋಕವನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ಅಲ್ಲಿ ನಾವೇ ಹೀರೋ, ನಾವೇ ಎಲ್ಲರಿಗಿಂತ ಬುದ್ಧಿವಂತರು. ನಾವು ವಾಸ್ತವದಲ್ಲಿ ಇನ್ನೂ ಏನನ್ನೂ ಸಾಧಿಸಿರಲ್ಲ, ಆದರೆ ನಮ್ಮ ತಲೆಯಲ್ಲಿ ಈಗಾಗಲೇ ದೊಡ್ಡ ಯಶಸ್ಸು ಸಿಕ್ಕಿದ ಹಾಗೆ, ಜನ ನಮಗೆ ಚಪ್ಪಾಳೆ ತಟ್ಟಿದ ಹಾಗೆ, ಎಲ್ರೂ ನಮ್ಮನ್ನ ಹೊಗಳುತ್ತಿರುವ ಹಾಗೆ ಒಂದು ಸಿನಿಮಾ ಓಡ್ತಾ ಇರುತ್ತೆ. ಈ ಡೇ ಡ್ರೀಮಿಂಗ್ ಅಂದ್ರೆ ಹಗಲುಗನಸು ಕಾಣೋದು ನಮ್ಮ ಅಹಂಕಾರಕ್ಕೆ ತುಂಬಾನೇ ಇಷ್ಟವಾದ ಕೆಲಸ. ಯಾಕೆ ಗೊತ್ತಾ? ಯಾಕಂದ್ರೆ ಈ ಕಲ್ಪನಾ ಲೋಕದಲ್ಲಿ ಕಷ್ಟಪಡುವ ಅವಶ್ಯಕತೆ ಇಲ್ಲ, ಬೆವರು ಸುರಿಸುವ, ನಿದ್ದೆಗೆಟ್ಟು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಅಲ್ಲಿ ಎಲ್ಲವೂ ಫ್ರೀಯಾಗಿ, ಸುಲಭವಾಗಿ ಮತ್ತು ನಮಗೆ ಇಷ್ಟ ಬಂದ ಹಾಗೆ ನಡೆದುಬಿಡುತ್ತೆ. ಈ ಭ್ರಮೆಯಲ್ಲಿ ತೇಲುವಾಗ ನಮಗೆ ಆಗುವ ಖುಷಿ ನಿಜವಾದ ಕೆಲಸ ಮಾಡದಿದ್ರೂ ಒಂದು ನಕಲಿ ತೃಪ್ತಿಯನ್ನ ಕೊಡುತ್ತೆ. ಲೇಖಕರು ಹೇಳ್ತಾರೆ, ಈ ರೀತಿ ನಮ್ಮ ತಲೆಯಲ್ಲಿ ನಾವೇ ಕಟ್ಟಿಕೊಳ್ಳುವ ಕಥೆ ನಮ್ಮ ಅತಿ ದೊಡ್ಡ ಶತ್ರು ಅಂತ. ನಾವು ಯಾವಾಗ ಭ್ರಮೆ ಲೋಕದಲ್ಲೇ ಜಾಸ್ತಿ ಸಮಯ ಕಳೆಯೋಕೆ ಶುರು ಮಾಡ್ತೀವೋ ಆಗ ವಾಸ್ತವದ ಪ್ರಪಂಚದ ಜೊತೆ ನಮ್ಮ ಕನೆಕ್ಷನ್ ಕಟ್ಟಾಡುತ್ತೆ. ಹೊರಗಿನ ಪ್ರಪಂಚ ತುಂಬಾ ಕಠಿಣವಾಗಿದೆ ಅನ್ನೋದು ನಮಗೆ ಮರೆತೇ ಹೋಗುತ್ತೆ. ನಿಜವಾದ ಕೆಲಸ ಮಾಡೋಕೆ ಹೋದಾಗ ಸಣ್ಣ ಸಮಸ್ಯೆ ಎದುರಾದರೂ ನಮ್ಮಿಂದ ಅದನ್ನ ತಡ್ಕೊಳ್ಳೋಕೆ ಆಗಲ್ಲ. ನಮ್ಮ ಕಲ್ಪನೆಯಲ್ಲಿ ಎಲ್ಲವೂ ಈಸಿಯಾಗಿತ್ತು, ಆದರೆ ರಿಯಾಲಿಟಿಯಲ್ಲಿ ಯಾಕೆ ಇಷ್ಟು ಕಷ್ಟ ಅಂತ ನಾವು ಬೇಸರ ಮಾಡಿಕೊಂಡು ಕೆಲಸವನ್ನೇ ಅರ್ಧಕ್ಕೆ ಬಿಟ್ಬಿಡ್ತೀವಿ. ಮತ್ತೊಂದು ಡೇಂಜರ್ ಏನಂದ್ರೆ, ನಮ್ಮ ಕಲ್ಪನಾ ಲೋಕದಲ್ಲಿ ಯಾರು ನಮ್ಮನ್ನ ಹೊಗಳುತ್ತಾರೋ ಅವರಿಗೆ ಮಾತ್ರ ಜಾಗ ಇರುತ್ತೆ. ಹೊರಗಿನ ಪ್ರಪಂಚದಲ್ಲಿ ಯಾರಾದರೂ ನಮ್ಮ ತಪ್ಪನ್ನ ಎತ್ತಿ ತೋರಿಸಿದ್ರೆ ಅವರು ನಮಗೆ ಶತ್ರುಗಳ ಥರ ಕಾಣಿಸ್ತಾರೆ. ಇದರಿಂದ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವ ಅವಕಾಶವನ್ನ ನಾವೇ ಕಳೆದುಕೊಳ್ತೀವಿ. ಹಾಗಾಗಿ ನೀವು ಏನಾದರೂ ದೊಡ್ಡದನ್ನ ಸಾಧಿಸಬೇಕು ಅಂದ್ರೆ ಮೊದಲು ನಿಮ್ಮ ತಲೆಯಲ್ಲಿ ಓಡುತ್ತಿರುವ ಈ ಸುಳ್ಳು ಸಕ್ಸೆಸ್ ಸ್ಟೋರಿಯನ್ನ ನಿಲ್ಲಿಸಿ. ನಿಮ್ಮದೇ ಆಲೋಚನೆಗಳ ಜೈಲಿನಿಂದ ಹೊರಗಡೆ ಬಂದು ವಾಸ್ತವದ ನೆಲದ ಮೇಲೆ ಕಾಲಿಡಿ. ಭವಿಷ್ಯದ ದೊಡ್ಡ ಯಶಸ್ಸಿನ ಬಗ್ಗೆ ಹಗಲುಗನಸು ಕಾಣೋದನ್ನ ಬಿಟ್ಟು ಇವತ್ತಿನ ಕೆಲಸ ಏನಿದೆ, ಇವತ್ತು ನನ್ನ ಮುಂದಿರುವ ಸಮಸ್ಯೆಗಳೇನು, ನಾನು ಇವತ್ತು ಎಷ್ಟು ಶ್ರಮ ಹಾಕಬೇಕು, ಇದರ ಬಗ್ಗೆ ಮಾತ್ರ ಗಮನ ಕೊಡಿ. ವಾಸ್ತವದಲ್ಲಿ ಬದುಕುವುದು ಕಷ್ಟ, ಆದರೆ ಯಶಸ್ಸು ಸಿಗೋದು ವಾಸ್ತವದಲ್ಲೇ ಹೊರತು ಕಲ್ಪನೆಯಲ್ಲ. ಸರಿ, ನಾವು ಕಲ್ಪನಾ ಲೋಕದಿಂದ ಹೊರಬಂದು ವಾಸ್ತವದಲ್ಲಿ ಕೆಲಸ ಶುರು ಮಾಡಿದ್ವಿ. ಆದರೆ ನಾವು ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಹೆಮ್ಮೆ ಹುಟ್ಟುಕೊಳ್ಳುತ್ತೆ. ನಾನು ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ನನ್ನಷ್ಟು ಡೆಡಿಕೇಶನ್ ಯಾರಿಗೂ ಇಲ್ಲ ಅನ್ನೋ ಈ ಆರಂಭಿಕ ಹೆಮ್ಮೆ ನಮಗೆ ಯಾಕೆ ಅಪಾಯಕಾರಿ? ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 8 ಅತಿಯಾದ ಹೆಮ್ಮೆಯ ಅಪಾಯ. ಸ್ನೇಹಿತರೆ, ನಾವು ಯಾವುದಾದರೂ ಕೆಲಸವನ್ನ ಶುರು ಮಾಡಿ ಅದರಲ್ಲಿ ಸ್ವಲ್ಪ ಪ್ರಗತಿ ಕಂಡ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ ಹುಟ್ಟುಕೊಳ್ಳುತ್ತೆ. ಅದೇ ಹೆಮ್ಮೆ ಅಥವಾ ಗರ್ವ. ನಾವನ್ಕೊಳ್ತೀವಿ, ನೋಡು, ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಡಿಸಿಪ್ಲಿನ್ ಆಗಿದ್ದೀನಿ, ಬೇರೆಯವರೆಲ್ಲ ಟೈಮ್ ಪಾಸ್ ಮಾಡ್ತಿದ್ದಾರೆ, ಆದರೆ ನಾನ್ ಮಾತ್ರ ಸಾಧನೆ ಮಾಡ್ತಾ ಇದ್ದೀನಿ ಅಂತ. ಈ ಹೆಮ್ಮೆ ಅನ್ನೋದು ಅಹಂಕಾರದ ಇನ್ನೊಂದು ಮುಖವಷ್ಟೇ. ನಾವು ಗುರಿ ಮುಟ್ಟುವ ಮೊದಲೇ ರಸ್ತೆಯ ಮಧ್ಯದಲ್ಲೇ ನಿಂತು ನಮ್ಮ ಬೆನ್ನನ್ನ ನಾವೇ ತಟ್ಕೊಳ್ಳೋಕೆ ಶುರು ಮಾಡ್ತೀವಿ. ಲೇಖಕರು ಹೇಳ್ತಾರೆ, ಈ ಆರಂಭದ ಹೆಮ್ಮೆ ನಮಗೆ ತುಂಬಾನೇ ಅಪಾಯಕಾರಿ. ಯಾಕಂದ್ರೆ ಇದು ನಮ್ಮ ಸಾಧನೆಗೆ ಬೇಕಾದ ಅತಿ ಮುಖ್ಯವಾದ ಅಸ್ತ್ರವನ್ನೇ ಮೊಂಡಾಗಿಸುತ್ತೆ. ಆ ಅಸ್ತ್ರ ಯಾವುದು ಗೊತ್ತಾ? ಅದೇ ನಮ್ಮ ತೆರೆದ ಮನಸ್ಸು. ಯಾವಾಗ ನಮ್ಮಲ್ಲಿ ಗರ್ವ ಅಥವಾ ಹೆಮ್ಮೆ ತುಂಬಿಕೊಳ್ಳುತ್ತೋ ಆಗ ನಮ್ಮ ಕಿವಿಗಳು ಮುಚ್ಚಿ ಹೋಗ್ತವೆ. ಬೇರೆಯವರು ಹೇಳುವ ಕಿವಿಮಾತು, ಎಚ್ಚರಿಕೆ ಅಥವಾ ಸಲಹೆಗಳು ನಮಗೆ ಕೇಳಿಸೋದೇ ಇಲ್ಲ. ನಮಗೆ ನಮ್ಮ ಸಾಧನೆಯ ಗುಂಗು ಮಾತ್ರ ಇರುತ್ತೆ. ಪ್ರಸಿದ್ಧ ಲೇಖಕ C.S. ಲೂಯಿಸ್ ಅವರು ಒಂದು ಮಾತು ಹೇಳ್ತಾರೆ, ಹೆಮ್ಮೆ ಅನ್ನೋದು ಒಂದು ಆಧ್ಯಾತ್ಮಿಕ ಕ್ಯಾನ್ಸರ್ ಇದ್ದ ಹಾಗೆ. ಅದು ಪ್ರೀತಿ, ತೃಪ್ತಿ ಮತ್ತು ಸಾಮಾನ್ಯ ಜ್ಞಾನವನ್ನ ಸಂಪೂರ್ಣವಾಗಿ ತಿಂದುಹಾಕುತ್ತೆ. ಒಂದು ಸಣ್ಣ ಉದಾಹರಣೆ ತಗೊಳ್ಳಿ. ನೀವೊಂದು ಹೊಸ ಸ್ಕಿಲ್ ಕಲಿಯೋಕೆ ಶುರು ಮಾಡ್ತೀರಾ. ಒಂದು ವಾರ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ. ತಕ್ಷಣ ನಿಮ್ಮ ಮನಸ್ಸಿಗೆ ನಾನು ತುಂಬ ಶ್ರಮಜೀವಿ ಅನ್ನೋ ಹೆಮ್ಮೆ ಬರುತ್ತೆ. ಈ ಹೆಮ್ಮೆ ಏನ್ ಮಾಡುತ್ತೆ ಗೊತ್ತಾ? ನೀನು ಒಂದು ವಾರ ತುಂಬ ಕಷ್ಟಪಟ್ಟಿದ್ಯಾ, ನೀನ್ ಗ್ರೇಟ್, ಇವತ್ತೊಂದಿನ ರೆಸ್ಟ್ ತಗೋ ಅಂತ ಹೇಳಿ ನಿಮ್ಮನ್ನ ಸೋಮಾರಿ ಮಾಡುತ್ತೆ. ಕಷ್ಟಪಡುವ ಮನಸ್ಥಿತಿಯನ್ನ ಇದು ನಾಶ ಮಾಡುತ್ತೆ. ಹೆಮ್ಮೆ ನಮ್ಮನ್ನ ನಾವೇ ಹೊಗಳ್ಕೊಳ್ಳುತ್ತೆ ಮಾಡುತ್ತೆ, ಆದರೆ ನಮ್ಮ ಗುರಿ ಇನ್ನೂ ತುಂಬಾ ದೂರ ಇರುತ್ತೆ ಅನ್ನೋದನ್ನ ನಾವು ಮರೆತುಬಿಡ್ತೀವಿ. ನೀವೊಂದು ಸಣ್ಣ ಬೆಟ್ಟ ಹತ್ತಿದ ತಕ್ಷಣ ನಾನು ಎವರೆಸ್ಟ್ ಹತ್ತಿಬಿಟ್ಟೆ ಅಂತ ಖುಷಿ ಪಡೋದು ಎಷ್ಟು ದೊಡ್ಡ ತಪ್ಪೋ, ನಮ್ಮ ಗುರಿ ಮುಟ್ಟುವ ಮೊದಲೇ ಈ ರೀತಿಯ ಹೆಮ್ಮೆ ಪಡೋದು ಕೂಡ ಅಷ್ಟೇ ದೊಡ್ಡ ತಪ್ಪು. ಹಾಗಾಗಿ ಸ್ನೇಹಿತರೆ, ನೀವು ಕೆಲಸ ಶುರು ಮಾಡಿದ ಹೊಸದರಲ್ಲಿ ಸಿಗುವ ಸಣ್ಣ ಪುಟ್ಟ ಯಶಸ್ಸನ್ನ ತಲೆಗೇರಿಸಿಕೊಳ್ಬೇಡಿ.
ಇದು ಕೇವಲ ಆರಂಭ ಅಷ್ಟೇ, ನಾನು ಮಾಡಬೇಕಾದ ಕೆಲಸ ಇನ್ನೂ ಬೆಟ್ಟದಷ್ಟಿದೆ ಅಂತ ನಿಮ್ಮ ಮನಸ್ಸಿಗೆ ಪದೇ ಪದೇ ಹೇಳ್ತಾಯಿರಿ. ಸರಿ, ಈ ಹೆಮ್ಮೆ ಮತ್ತು ಅಹಂಕಾರವನ್ನ ಮೆಟ್ಟಿ ನಿಲ್ಲೋಕೆ ಇರುವ ಒಂದೇ ಒಂದು ಮದ್ದು ಯಾವುದು? ನಾವು ಅಹಂಕಾರವನ್ನ ಬಿಟ್ಟು ಯಾವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು? ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 9. ಕೆಲಸ ಕೆಲಸ ಕೇವಲ ಕೆಲಸ. ವರ್ಕ್ ವರ್ಕ್ ವರ್ಕ್. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ಹೆಮ್ಮೆ ನಮಗೆ ಹೇಗೆ ಅಪಾಯಕಾರಿ ಅಂತ ನೋಡಿದ್ವಿ. ಹಾಗಾದ್ರೆ ಈ ಅಹಂಕಾರವನ್ನು ಕೊಲ್ಲಲು ಮತ್ತು ನಮ್ಮ ಗುರಿಯತ್ತ ಸಾಗಲು ಇರುವ ಒಂದೇ ಒಂದು ನಿಜವಾದ ಅಸ್ತ್ರ ಯಾವುದು? ಅದೇ ಕಠಿಣ ಪರಿಶ್ರಮ, ಅಂದ್ರೆ ಕೆಲಸ. ಲೇಖಕರು ಈ ಅಧ್ಯಾಯದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಗುರಿಯನ್ನ ತಲುಪಲು ಯಾವುದೇ ಶಾರ್ಟ್ಕಟ್ ಇಲ್ಲ. ಬರೀ ಮ್ಯಾಜಿಕ್, ಲಕ್ ಅಥವಾ ಟ್ಯಾಲೆಂಟ್ ಇದ್ರೆ ಯಾರೂ ದೊಡ್ಡವರಾಗಲ್ಲ. ನಿಮ್ಮ ಐಡಿಯಾ ಎಷ್ಟೇ ಅದ್ಭುತವಾಗಿದ್ರೂ ಸರಿ, ಅದಕ್ಕೆ ತಕ್ಕ ಹಾಗೆ ನೀವು ಬೆವರು ಸುರಿಸಲೇಬೇಕು. ನಿಮ್ಮ ಕನಸು ಮತ್ತು ವಾಸ್ತವದ ನಡುವೆ ಇರುವ ಒಂದೇ ಒಂದು ಸೇತುವೆ ಅಂದ್ರೆ ಅದು ನಿಮ್ಮ ಕೆಲಸ. ಆದರೆ ನಮ್ಮ ಅಹಂಕಾರಕ್ಕೆ ಕಷ್ಟಪಟ್ಟು ಕೆಲಸ ಮಾಡೋದು ಅಂದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದು ಯಾವಾಗಲೂ ಸುಲಭವಾದ, ಯಾರಾದರೂ ಬೇಗ ಚಪ್ಪಾಳೆ ತಟ್ಟುವ ದಾರಿಯನ್ನು ಹುಡುಕುತ್ತೆ. ನಾನಿಷ್ಟು ಬುದ್ಧಿವಂತ ಆಗಿದ್ದೀನಿ, ನನಗೇನು ಕಮ್ಮಿ, ನಾನ್ಯಾಕೆ ಬೇರೆಯವರ ಥರ ಹಗಲ್ರಾತ್ರಿ ಕಷ್ಟಪಡಬೇಕು ಅಂತ ಅಹಂಕಾರ ಕೇಳುತ್ತೆ. ಅದು ಕೇವಲ ಫಲಿತಾಂಶದ ಬಗ್ಗೆ ಯೋಚನೆ ಮಾಡುತ್ತೆ ಹೊರತು ಆ ಫಲಿತಾಂಶ ತರುವ ಪ್ರಕ್ರಿಯೆಯ ಬಗ್ಗೆ ಅಲ್ಲ. ಪ್ರಪಂಚದ ಅತೀದೊಡ್ಡ ಸಾಧಕರು, ಉದ್ಯಮಿಗಳು ಅಥವಾ ಕ್ರೀಡಾಪಟುಗಳು ಯಶಸ್ವಿಯಾಗಿದ್ದು ಅವರ ಹುಟ್ಟು ಟ್ಯಾಲೆಂಟಿಂದ ಮಾತ್ರ ಅಲ್ಲ, ಅವರು ಪ್ರತಿದಿನ ಯಾರಿಗೂ ಕಾಣದ ಹಾಗೆ ಹಾಕಿದ ನಿರಂತರ ಶ್ರಮದಿಂದ. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟುವಾಗ ಫೌಂಡೇಶನ್ ಹಾಕೋ ಕೆಲಸ ಯಾರಿಗೂ ಕಾಣಲ್ಲ. ಅದು ತುಂಬಾ ಬೋರ್ ಹೊಡೆಸುವ, ಧೂಳು ಮಣ್ಣಿನಲ್ಲಿ ಕಷ್ಟಪಡುವ ಕೆಲಸ. ಯಾರು ಬಂದು ನೀನು ತುಂಬಾ ಚೆನ್ನಾಗಿ ಪಾಯ ತೋಡಿದ್ದೀಯಾ ಅಂತ ಹೊಗಳಲ್ಲ. ಆದರೆ ಆ ಫೌಂಡೇಶನ್ ಗಟ್ಟಿಯಾಗಿ ಇಲ್ಲ ಅಂದ್ರೆ ಮೇಲೆ ಕಟ್ಟುವ ಸುಂದರವಾದ ಬಿಲ್ಡಿಂಗ್ ಗಾಳಿಮಳೆಗೆ ಕುಸಿದು ಬೀಳುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಾವು ನಮ್ಮ ಗುರಿಯತ್ತ ಕೆಲಸ ಮಾಡುವಾಗ ಆರಂಭದಲ್ಲಿ ಯಾರೂ ನಮ್ಮನ್ನ ಗುರುತಿಸಲ್ಲ. ನಾವು ಯಾರ ಕಣ್ಣಿಗೂ ಕಾಣದೆ, ಯಾರಿಗೂ ಗೊತ್ತಾಗದೆ ಗಂಟೆಗಟ್ಟಲೆ ದಿನಗಟ್ಟಲೆ ಕಷ್ಟಪಡಬೇಕಾಗತ್ತೆ. ಇದು ತುಂಬಾ ಬೇಸರ ತರಿಸಬಹುದು, ನಮಗೆ ಸಾಕಪ್ಪ ಈ ಸಹವಾಸ ಅಂತ ಅನ್ನಿಸಬಹುದು. ಆದರೆ ಯಾರು ಈ ಕಷ್ಟದ ಪ್ರಕ್ರಿಯೆಯನ್ನ ಒಪ್ಪಿಕೊಂಡು ಪ್ರತಿದಿನ ಕೆಲಸ ಮಾಡ್ತಾರೋ ಅವರು ಮಾತ್ರ ಯಶಸ್ಸು ಕಾಣ್ತಾರೆ. ಹಾಗಾಗಿ ಸ್ನೇಹಿತರೆ, ಬರೀ ಬಾಯ್ಮಾತಲ್ಲಿ ಕೋಟೆ ಕಟ್ಟೋದನ್ನ ಬಿಟ್ಟು ವಾಸ್ತವದಲ್ಲಿ ಕಲ್ಲು ಮಣ್ಣು ಹೊರುವ ಕೆಲಸ ಶುರು ಮಾಡಿ. ಅಹಂಕಾರ ನಿಮ್ಮನ್ನ ನಿಲ್ಲಿಸಲು ನೋಡುತ್ತೆ. ಇವತ್ತಿಗೆ ಇಷ್ಟು ಸಾಕು, ನಾಳೆ ಮಾಡೋಣ ಅಂತ ಹೇಳುತ್ತೆ. ಆದರೆ ನೀವು ಅದಕ್ಕೆ ಕಿವಿಗೊಡಬೇಡಿ, ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರಿ. ಸರಿ, ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಾವು ಸ್ವಲ್ಪ ಮೇಲೆ ಬಂದ ತಕ್ಷಣ ನಮ್ಮ ಬೆಳವಣಿಗೆಯನ್ನ ನಾಶ ಮಾಡೋ ಇನ್ನೊಂದು ದೊಡ್ಡ ತಪ್ಪು ನಾವೇ ಮಾಡ್ತೀವಿ. ನಮ್ಮ ಈಗೋದಿಂದಾಗಿ ಪ್ರತಿಯೊಂದನ್ನು ನಾವೇ ಕಂಟ್ರೋಲ್ ಮಾಡಬೇಕು ಅನ್ನೋ ಹುಚ್ಚು ನಮ್ಮನ್ನ ಹೇಗೆ ಕೆಳಗೆ ತಳ್ಳುತ್ತೆ? ಅದನ್ನ ನಾವು ಈ ಮೊದಲನೇ ಭಾಗದ ಕೊನೆಯ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 10. ಮುಂದೆ ಬರುವ ಪ್ರತಿಯೊಂದಕ್ಕೂ ಅಹಂಕಾರವೇ ಶತ್ರು. ಫಾರ್ ಎವ್ರಿಥಿಂಗ್ ದಟ್ ಕಮ್ಸ್ ನೆಕ್ಸ್ಟ್, ಈಗೋ ಈಸ್ ದಿ ಎನಿಮಿ. ಸ್ನೇಹಿತರೆ, ನಾವು ಈ ಮೊದಲನೇ ಭಾಗದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿಯವರೆಗೆ ನಾವು ಏನೇನ್ ನೋಡಿದ್ವಿ? ನಾವು ಗುರಿ ಮುಟ್ಟಬೇಕಾದರೆ ಕಲಿಯುವ ಮನಸ್ಥಿತಿ ಇರಬೇಕು, ಬರೀ ಬಾಯ್ಮಾತಲ್ಲಿ ಕಾಲ ಹರಣ ಮಾಡಬಾರ್ದು, ಕಲ್ಪನಾ ಲೋಕದಿಂದ ಹೊರಬರಬೇಕು, ಅತಿಯಾದ ಹೆಮ್ಮೆ ಪಡಬಾರ್ದು ಮತ್ತು ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಈಗ ನೀವು ಇದೆಲ್ಲವನ್ನೂ ಪಾಲಿಸಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ದೀರಾ ಅಂದುಕೊಳ್ಳಿ. ನಿಮ್ಗೆ ನಿಧಾನವಾಗಿ ಪ್ರತಿಫಲ ಸಿಗೋಕೆ ಶುರುವಾಗತ್ತೆ. ನಿಮ್ಮ ಗುರಿಯ ಹಾದಿಯಲ್ಲಿ ಸಣ್ಣ ಪುಟ್ಟ ಯಶಸ್ಸುಗಳು ಸಿಗ್ತವೆ, ಜನ ನಿಮ್ಮನ್ನ ಗುರ್ತಿಸ್ತಾರೆ. ಆದರೆ ಲೇಖಕರು ಇಲ್ಲಿ ಒಂದು ಬಹುಮುಖ್ಯವಾದ ಎಚ್ಚರಿಕೆ ಕೊಡ್ತಾರೆ. ಯಾವಾಗ ನೀವು ಸಾಧನೆಯ ಮೊದಲ ಮೆಟ್ಟಿಲನ್ನ ಹತ್ತುತ್ತೀರೋ ಆಗ ನಿಮ್ಮ ಅಹಂಕಾರ ಇನ್ನೂ 10 ಪಟ್ಟು ಶಕ್ತಿಶಾಲಿಯಾಗಿ ನಿಮ್ಮ ಮೇಲೆ ದಾಳಿ ಮಾಡುತ್ತೆ. ಅದು ನಿಮ್ಮ ಕಿವಿಯಲ್ಲಿ ನೀನು ಗೆದ್ದಾಯ್ತು, ನೀನು ಗ್ರೇಟ್, ಇನ್ನು ಮುಂದೆ ಕಷ್ಟಪಡೋ ಅವಶ್ಯಕತೆ ಇಲ್ಲ, ನೀನೀಗಾಗಲೇ ಟಾಪ್ಗೆ ಬಂದ್ಬಿಟ್ಟೆ ಅಂತ ಹೇಳಕ್ಕೆ ಶುರು ಮಾಡುತ್ತೆ. ಇದು ಎಷ್ಟೊಂದು ಡೇಂಜರ್ ಅಂದ್ರೆ ನೀವು ಇಷ್ಟು ದಿನ ಕಷ್ಟಪಟ್ಟು ಕಟ್ಟಿದ ಅಡಿಪಾಯವನ್ನ ಇದು ಒಂದೇ ದಿನದಲ್ಲಿ ನಾಶ ಮಾಡ್ಬಿಡುತ್ತೆ. ನಮ್ಮ ಗುರಿ ಅನ್ನೋದು ಕೇವಲ ಒಂದು ಸಣ್ಣ ಬೆಟ್ಟ ಅಲ್ಲ. ನೀವು ಒಂದು ಬೆಟ್ಟ ಹತ್ತಿದ ತಕ್ಷಣ ನಾನು ಜಗತ್ತನ್ನೇ ಗೆದ್ದೆ ಅಂತ ಅಹಂಕಾರ ಪಟ್ರೆ ಮುಂದಿನ ದೊಡ್ಡ ಪರ್ವತವನ್ನ ಹತ್ತೋಕೆ ನಿಮ್ಮಲ್ಲಿ ಶಕ್ತಿ ಇರಲ್ಲ. ನಾವು ಯಾವಾಗಲೂ ಕಲಿಯುತ್ತಲೇ ಇರಬೇಕು. ಲೇಖಕರು ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಮುಂದೆ ಬರುವ ಪ್ರತಿಯೊಂದು ಯಶಸ್ಸಿಗೂ, ಪ್ರತಿಯೊಂದು ಸೋಲಿಗೂ, ಪ್ರತಿಯೊಂದು ಹೊಸ ಸವಾಲಿಗೂ ಈ ಅಹಂಕಾರವೇ ನಿಮ್ಮ ಅತಿ ದೊಡ್ಡ ಶತ್ರು. ನೀವು ಈಗಷ್ಟೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಾ ಅಷ್ಟೇ. ಮುಂದಿನ ಹಾದಿ ಇನ್ನೂ ತುಂಬಾ ದೂರ ಇದೆ. ಆ ಹಾದಿಯಲ್ಲಿ ನೀವು ವಿನಯತೆಯನ್ನ ನಿಮ್ಮ ಉಸಿರಾಗಿ ಇಟ್ಕೊಳ್ಬೇಕು. ಯಾಕಂದ್ರೆ ಕಷ್ಟಪಟ್ಟು ಮೇಲೆ ಬರೋದು ಒಂದು ಸಾಧನೆ ಆದ್ರೆ
ಆ ಮೇಲಿನ ಸ್ಥಾನದಲ್ಲಿ ನಿರಂತರವಾಗಿ ಉಳಿದುಕೊಳ್ಳೋದು ಅದಕ್ಕಿಂತ ದೊಡ್ಡ ಸಾಧನೆ. ಅಹಂಕಾರ ನಿಮ್ಮನ್ನ ಆರಂಭದಲ್ಲೇ ಸೋಲಿಸಬಹುದು, ಆದರೆ ಒಮ್ಮೆ ನೀವು ಯಶಸ್ಸು ಕಂಡ ಮೇಲೆ ಅದು ನಿಮ್ಮನ್ನ ತಲೆಕೆಳಗಾಗಿ ಕೆಳಗೆ ಬೀಳಿಸುವ ಶಕ್ತಿ ಹೊಂದಿರುತ್ತೆ. ಹಾಗಾಗಿ ಸ್ನೇಹಿತರೆ, ನೀವು ನಿಮ್ಮ ಗುರಿಯ ಹಾದಿಯಲ್ಲಿ ಹೆಜ್ಜೆ ಇಡುತ್ತಿರುವಾಗ ಪ್ರತಿದಿನ ನಿಮಗೆ ನೀವೇ ಹೇಳ್ಕೊಳ್ಳಿ, ನಾನು ಇನ್ನೂ ಕಲಿಯೋದು ಬಹಳಷ್ಟಿದೆ, ನನ್ನ ಕೆಲಸ ಇನ್ನೂ ಮುಗಿದಿಲ್ಲ. ಸ್ನೇಹಿತರೆ, ಇಲ್ಲಿಗೆ ಈಗೋ ಇಸ್ ದ ಎನಿಮಿ ಪುಸ್ತಕದ ಮೊದಲನೇ ಭಾಗ ಅಸ್ಪೈರ್ ಅಂದರೆ ಗುರಿಯ ಹಂತದ ಸಮ್ಮರಿ ಮುಕ್ತಾಯವಾಯಿತು. ನಾವು ಕಷ್ಟಪಟ್ಟು ಅಹಂಕಾರವನ್ನು ಬದಿಗಿಟ್ಟು ಯಶಸ್ಸಿನ ಮೆಟ್ಟಿಲು ಹತ್ತಲು ಶುರು ಮಾಡ್ತೀವಿ. ಆದರೆ ನಿಜವಾದ ಅಪಾಯ ಶುರುವಾಗುವುದೇ ನಮಗೆ ಸ್ವಲ್ಪ ಯಶಸ್ಸು ಸಿಕ್ಕಾಗ. ಗೆಲುವು ಸಿಕ್ಕ ತಕ್ಷಣ ನಮ್ಮ ತಲೆಗೆ ಅಹಂಕಾರ ಹೇಗೆ ಏರುತ್ತದೆ, ನಾವು ಬೆಳೆದಾಗ ಬರುವ ಗರ್ವ ನಮ್ಮನ್ನು ಹೇಗೆ ಮತ್ತೆ ಕೆಳಗೆ ಬೀಳಿಸುತ್ತದೆ, ಇದನ್ನೆಲ್ಲ ನಾವು ಈ ಪುಸ್ತಕದ 2ನೇ ಭಾಗವಾದ ಸಕ್ಸೆಸ್ ಅಂದರೆ ಯಶಸ್ಸು ಅನ್ನೋ ಭಾಗದಲ್ಲಿ ವಿವರವಾಗಿ ನೋಡಲಿದ್ದೇವೆ. ನಿಮ್ಮ ಮುಂದಿನ ಬೆಳವಣಿಗೆಗೆ ಈ 2ನೇ ಭಾಗವನ್ನು ನೀವು ಖಂಡಿತ ಮಿಸ್ ಮಾಡಿಕೊಳ್ಳಬಾರದು. ಮುಂದಿನ ಭಾಗದ ವಿಡಿಯೋದ ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡಿ. ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ಸಾಧಿಸಬೇಕು ಅನ್ನೋ ಕಿಚ್ಚು ನಿಮಗಿದ್ದರೆ ಈ ವಿಡಿಯೋ ಖಂಡಿತ ನಿಮಗೆ ಸಹಾಯ ಮಾಡಿದೆ ಅಂತ ನಂಬಿದ್ದೀನಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಾಧಿಸುವ ಛಲ ಇರೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿಯ ಅದ್ಭುತವಾದ ಪುಸ್ತಕಗಳ ಜ್ಞಾನಕ್ಕಾಗಿ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನು ಮಾಡಲು ದೊಡ್ಡ ಮೋಟಿವೇಶನ್ ಕೊಡುತ್ತೆ. ಬನ್ನಿ 2ನೇ ಭಾಗದ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.